ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಕೆಂಪು ಮೆಣಸಿನಕಾಯಿನ ಬಳಸ್ಕೊಂಡು ಕೆಂಪು ಚಟ್ನಿನ, ಅದರಲ್ಲೂ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಕೆಂಪು ಚಟ್ನಿನ ದಿಢೀರಾಗಿ ನಾವು ಹೆಂಗೆ ಮಾಡೋದು ಅಂತ ನೋಡೋಣ. ಇದು ರೊಟ್ಟಿ, ಚಪಾತಿ, ದೋಸೆ, ಅನ್ನ ಈ ಥರ ಎಲ್ಲದಕ್ಕೂ ನಾವು ತಿನ್ಬೋದು. ಅದರಲ್ಲೂ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೆಂಪು ಚಟ್ನಿನ ಹಾಕ್ಕೊಂಡು ತಿಂದ್ಬಿಟ್ರಂತರೂ ಅಷ್ಟು ಸೂಪರಾಗಿರ್ತೈತಿ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಚಟ್ನಿಗಳೆಲ್ಲ ಜಾಸ್ತಿ ಮಾಡ್ತೀವಿ. ಹಸಿಮೆಣಸಿನ್ಕಾಯಿ ಚಟ್ನಿ ಆಗ್ಬೋದು, ಈ ಥರ ಕೆಂಪು ಚಟ್ನಿ, ಹೀರೆಕಾಯಿ ಚಟ್ನಿ, ಈ ಥರ ಚಟ್ನಿಗಳೆಲ್ಲ ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅದು ದಿಢೀರಾಗಿ ನಾವು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಮೊದಲು ನಾನು ನೀರು ಕಾಯಿಸಿಲ್ಲ, ಕಾಯ್ದೆ ಇರೋ ನೀರಲ್ಲಿ ನಾನು ಒಂದು 200 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ನೆನೆಗೆ ಹಾಕ್ಕೊಂಡೀನಿ. ನಾವು ದಿಢೀರ್ ಇನ್ನೂ ಸ್ವಲ್ಪ ಬೇಗನೆ ಮಾಡ್ತೀವಿ, ಒಂದು 10-15 ನಿಮಿಷಕ್ಕೆ ಮಾಡ್ತೀವಿ ಅಂದ್ರೆ ನಾವು ಕುದಿಸ್ಬಿಡ್ಬೇಕು. ಸ್ವಲ್ಪ ನೀರು ಕುದಿಸಿದ್ರೆ ಇನ್ನೂ ಜಲ್ದಿ ಮಾಡ್ಕೋಬೋದು. ಈಗ ನಾನು ಕುದಿಸಿಲ್ಲ, ಹಂಗೆ ಮಾಡ್ಕೊಳಕತ್ತೀನಿ. ಒಂದು 2 ಗಂಟೆ ನೆನೆಗೆ ಇಡಬೇಕು. ಅದಕ್ಕೊಂದು 1/4 ಚಮಚೆ ಮೆಂತ್ಯ ಹಾಕಿ ಎರಡನ್ನೂ ಸೇರಿಸಿ ಒಂದು 2 ಗಂಟೆ ಕಾಲ ನಾವು ನೆನೆಸಿ ಇಡಬೇಕಾಗುತ್ತೆ. 2 ಗಂಟೆ ನಂತರ ನಾವು ನೆಂದೈತೆ ಏನೋ ನೋಡೋಣ. ನೋಡ್ರಿ, ಈ ಥರ ಫ್ರೆಶ್ ಮಾಡಿದರೆ ಈ ಥರ ಮೆತ್ತಗೆ ಬರಬೇಕು. ಆವಾಗ ಮೆಣಸಿನ್ಕಾಯಿ ಎಲ್ಲ ನೆಂದಿರ್ತಾವ. ಆವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ನೆನೆಸಿಟ್ಟಿರುವಂಥ ಮೆಂತ್ಯ ಮತ್ತು ಕೆಂಪು ಮೆಣಸಿನ್ಕಾಯಿನ 2 ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಇದ್ರಂತೂ ಊಟಕ್ಕೆ ಅಷ್ಟು ಮಸ್ತ್ ಮಜಾ ಬರ್ತಿರ್ತೈತಿ. ಸೈಡಲ್ಲಿ ಈಗ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ನಾವು ಒಂದು 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡೀನಿ, ಸಿಪ್ಪೆ ಏನು ತೆಗ್ದಿಲ್ಲ, ಹಂಗೆ ಹಾಕ್ಕೊಂಡೀನಿ. ಅದಕ್ಕೆ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ, ರುಚಿ ಇರುತ್ತೆ. ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೇ ಕೆಂಪು ಚಟ್ನಿ ರುಚಿಯಾಗಿರ್ತೈತಿ. ಈಗ ಮಾವಿನಕಾಯಿ ಇತ್ತು ನನ್ನ ಹತ್ರ, ಅದಕ್ಕೆ ಸ್ವಲ್ಪ ಮಾವಿನಕಾಯಿ ಬಳಸ್ಕೊಂಡೀನಿ. ಮಾವಿನಕಾಯಿ ಇಲ್ಲ ಅಂದರೆ ನಾವು ಹುಣಸೆಹಣ್ಣು ನೆನೆಸ್ಕೊಂಡು ಅದ್ರ ರಸ ಹಾಕ್ಕೋಬೋದು, ಇಲ್ಲ ಅಂದರೆ ಲಿಂಬೆಹಣ್ಣು ರಸನೂ ಹಾಕ್ಕೋಬೋದು. ಆದರೆ ಮಾವಿನಕಾಯಿ ಇದ್ದರೆ ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿಗೆ ಭಾಳ ರುಚಿ ಇರುತ್ತೆ. ಇಲ್ಲಾಂದ್ರೆ ನಾವು ಹುಣಸೆಹಣ್ಣು ಕೂಡ ನಾವು ಬಳಸ್ಕೋಬೋದು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಕಲ್ಲೊಳಗೆ ರುಬ್ಬಿದ್ರಂತೂ ಭಾಳ ರುಚಿ ಇರುತ್ತೆ. ಈಗ ಕಲ್ಲಲ್ಲಿ ರುಬ್ಬಿ ತೋರ್ಸೋಕ್ಕೆ ಯಾರ ಹತ್ರ ಕಲ್ಲು ಜಾಸ್ತಿ ಇರಲ್ಲ, ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ತೋರ್ಸಕತ್ತೀನಿ. ಈಗ ಒಂದು ಅರ್ಧ ನುಣ್ಣಗಾಗೈತಿ. ಈಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ, ಅಂದರೆ ಅಡುಗೆಗೆ ಬಳಸುವಂಥ ಎಣ್ಣೆ, ಅಂದರೆ ನಾವು ಸ್ವಲ್ಪ ಶೇಂಗಾ ಎಣ್ಣೆ ಬಳಸ್ತೀವಿ, ಅದನ್ನು ಹಾಕ್ಕೊಂಡೀನಿ. ನಾವು ಒಗ್ಗರಣೆ ಕೊಟ್ಟಿಲ್ಲ ಅಂದರೆ ಹೀಗೆ ಮಾಡ್ಬೋದು. ಈಗ ಎಣ್ಣೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಆ ಎರಡನ್ನೂ ಹಾಕಿ ನಾನು ರುಬ್ಕೊಳಕತ್ತೀನಿ. ಬರೀ ನೀರು ಹಾಕಿ ರುಬ್ಬಿದ್ರೆ ಚಟ್ನಿ ತಡೆಯೋಂಗಿಲ್ಲ. ಅವಾಗ ಸ್ವಲ್ಪ ಎಣ್ಣೆ ಹಾಕಿದರೆ ರುಬ್ಬೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಎಣ್ಣೆ ಸ್ವಲ್ಪ ನೀರು ಎರಡನ್ನೂ ಸೇರಿಸಿ ಹಾಕಿ ಮತ್ತೆ ಸಣ್ಣಗೆ ನಾವು ರುಬ್ಕೊಳ್ಳೋಣ. ಈಗ ನಮಗೆ ಸೂಪರಾಗಿ ಕೆಂಪು ಚಟ್ನಿ ರೆಡಿ ಆಯಿತು. ಕೆಂಪು ಚಟ್ನಿಗೆ ಬಿಸಿ ಬಿಸಿ ರೊಟ್ಟಿ ಜೊತೆ ಕೆಂಪು ಚಟ್ನಿ ಇದ್ದರೆ ಒಂದು 4 ರೊಟ್ಟಿ ತಿಂದ್ಬಿಡ್ಬೋದು, ಅಷ್ಟು ರುಚಿಯಾಗಿರ್ತೈತಿ. ಈ ಥರ ಕೆಂಪು ಚಟ್ನಿ ನೀವು ಮನೆಯೊಳಗೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಇವತ್ತು ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೆ. ಈಗ ಬಿಸಿ ಬಿಸಿ ರೊಟ್ಟಿಗೆ ಮೊದಲು ಸ್ವಲ್ಪ ತುಪ್ಪ ಹಾಕೋಬೇಕು. ಚಟ್ನಿ ಮೇಲೆ ತುಪ್ಪ ಹಾಕೋಬಾರ್ದು, ರೊಟ್ಟಿ ಮೇಲೇ ತುಪ್ಪ ಹಾಕೋಬೇಕು, ಅಂದರೆ ಅದು ಕರಗಿದಾಗ ನಾವು ಚಟ್ನಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಆವಾಗ ಈ ಥರ ಬಿಸಿ ರೊಟ್ಟಿ ಅಥವಾ ಚಪಾತಿಗೆ ತುಪ್ಪ ಕರಗಿದ್ರೇ ಒಳ್ಳೆ ಘಮ, ಅಂದರೆ ಒಳ್ಳೆ ಪರಿಮಳ, ತುಪ್ಪದ ಪರಿಮಳ ಮಸ್ತ್ ಬರ್ತಿರ್ತೈತಿ. ಆವಾಗ ನಾ ಅದ್ರ ಮೇಲೆ ಸ್ವಲ್ಪ ಯಾವುದಾದ್ರೂ ಚಟ್ನಿ ಆಗೋದ್ರಲ್ಲೂ ಕೆಂಪು ಚಟ್ನಿ ಅಂದರೆ ಭಾಳ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.